ನವರಾತ್ರಿ ಪ್ರಯುಕ್ತ ಲಲಿತಾ ಸಹಸ್ರನಾಮ ಹೇಳುವಾಗ ನನಗೆ ಅದರಲ್ಲಿರೋ ಕೆಮಿಸ್ಟ್ರಿ ನಿಮಗೆ ತಿಳಿಸ್ಬೇಕು ಅಂತ. ಕೆಮಿಸ್ಟ್ರಿ ಅನ್ನೋದು ಒಂದು ಸಬ್ಜೆಕ್ಟು ಅಂತ ನೋಡಬೇಡಿ. ಆ ರಸಾಯನ ಶಾಸ್ತ್ರ ಪ್ರತಿಯೊಂದರಲ್ಲೂ ಆ ರಸಾಯನ ಇದೆ. ಈ ಲಲಿತಾ ಸಹಸ್ರನಾಮದ ಕೆಮಿಸ್ಟ್ರಿ ತಿಳ್ಕೋಬೇಕು. 3 ಅಂದ್ರೆ ಏನು, 6 ಅಂದ್ರೆ ಏನಿಲ್ಲಿ, 9 ಅಂದ್ರೆ ಏನು, ಅದು ಯಾವ ರೀತಿ ಆ ರಸ ಉತ್ಪತ್ತಿ ಆಗುತ್ತೆ. ಇದು ಸಾಮಾನ್ಯವಾದ ರಸ ಅಲ್ಲ, ಬ್ರಹ್ಮಾನಂದ ರಸ. ಯಾವ ರೀತಿ ತೆಗೆಯೋದು, ಆ ದೇವಿ ಸ್ವರೂಪ ಏನು, ಇದೆಲ್ಲ ಇವತ್ತು 15 ನಾಮದಲ್ಲಿ ನೋಡೋಣ. ಈ ನಾಮ ಜಪ ಮಾಡಿದ್ರೆ ಒಂಥರ ಎಕ್ಸ್ಟ್ರಸಿ ಅನ್ಸುತ್ತೆ. ನನಗೆ ಅನುಭವ ಆಗಿದ್ದರಿಂದ ಹೇಳ್ತೀನಿ. ಫಸ್ಟು ನಾವು ತಿಳ್ಕೊಳ್ಬೇಕಾಗಿರೋದು 3 ಗುಣಗಳು. ಯಾಕೆಂದ್ರೆ ನಾವು ಎಲ್ಲಿ ನಿಂತಿದ್ದೀವೋ ಅಲ್ಲಿಂದಾನೇ ಹೊರಡಬೇಕು. ಈ 3 ಗುಣ ಎಲ್ಲರಿಗೂ ಗೊತ್ತು. 3 ಗುಣ ಅಂದ ತಕ್ಷಣ ವಿ ನೋ ದಿ ರೈಟ್ ಆನ್ಸರ್. ರಜಸ್ಸು, ತಮಸ್ಸು, ಸತ್ವ. ಯಾರು ಗೊತ್ತಿಲ್ಲ? ಗೊತ್ತು. ಆ ಗುಣ ಇದ್ರೆ, ತಮಸ್ಸಿದ್ರೆ ಯಾವ ಸ್ಥಿತಿ ಇರುತ್ತೆ, ತಮೋಗುಣದ ಸ್ಥಿತಿ ಏನು, ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಸೋಂಬೇರಿತನ, ಜಡತ್ವ, ಎಲ್ಲ ಪ್ರಾಣಿತ್ವ ಎಲ್ಲ ಹೇಗೆ ರಜೋಗುಣದಲ್ಲಿ ರಾಕ್ಷಸತ್ವ ಕೂಡ್ಕೊಳ್ಳುತ್ತೆ. ಸತ್ವ ಅಂದ ತಕ್ಷಣ ನಮ್ಮಲ್ಲಿ ರಿಫೈನ್ಡ್ ಎಮೋಷನ್ಸ್, ಕರುಣೆ ರಸ, ಭಕ್ತಿ ರಸ ಇವೆಲ್ಲ ಬರುತ್ತೆ. ಇದೆಲ್ಲನೂ ನಾವು ತಿಳ್ಕೊಂಡಾಗ ನಮ್ಮ ಗುಣನ ನಾವು ನಿಜವಾಗ್ಲೂ ಪರೀಕ್ಷೆ ಮಾಡ್ಕೊಳ್ಬಹುದು. ಆದರೆ ಈ ಗುಣ ಇರೋದ್ರಿಂದ ಮನುಷ್ಯನಿಗೆ ಈಕ್ವಲ್ ವಿಷನ್ ಇಲ್ಲ. ನಾವು ಯಾಕೆ ಡೈವರ್ಟೆಡ್ ವಿಷನ್ ನಲ್ಲಿ ಸಮತೋಲನ ಇಲ್ಲ. ನಮಗೆ ಸಿಹಿ, ಖಾರ ಅಥವಾ ಹಗಲು, ಇರುಳು, ಈ ಡಿಸ್ಟಿಂಕ್ಷನ್ ನಮಗೆ ಗೊತ್ತಾಗಿದ್ರೂ ಡ್ಯುಯಾಲಿಟಿ, ಅದರಲ್ಲಿ ದ್ವಂದ್ವ ಬಂದ್ಬಿಡುತ್ತೆ, ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ. ನನಗಿದು ಬೇಕು, ಇದು ಬೇಡ, ನಂಗಿದು ಸರಿ, ಇದು ತಪ್ಪು ಅಂತ ಯಾಕೆ ಬರುತ್ತೆ ಅಂದ್ರೆ ನಮಗೆ ಈಕ್ವಲ್ ವಿಷನ್ ಇಲ್ಲ. ಆ ಈಕ್ವಲ್ ವಿಷನ್ ಯಾವಾಗ ಬರುತ್ತೆ? 3 ಗುಣವನ್ನ ದಾಟಿದಾಗ, ಆ ತ್ರಿಗುಣವನ್ನ ದಾಟಿದಾಗ ನಮಗೆ ಒಂದು ಈಕ್ವಲ್ ವಿಷನ್ ಬರುತ್ತೆ. ಆ ಸ್ಥಿತಿಯನ್ನ 4th ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಂತೀವಿ. ಅದೇ ಧ್ಯಾನದಲ್ಲಿ ನೋಡುವುದು, ಅರಿವಲ್ಲಿ ನೋಡುವುದು, ಕಾನ್ಶಿಯಸ್ ಆಗಿ ನಾವು ನೋಡೋದು, ದೃಷ್ಟಿಯನ್ನ ಬದಲಾಯಿಸ್ಕೊಂಡು ನೋಡೋದು ಅಂತೀವಿ. ಆಮೇಲೆ ಇದನ್ನ ನೋಡಿದಾಗ ನಮಗೆ ಯಾವುದು ಪರ, ಯಾವುದು ಪರಾವಿದ್ಯೆ, ಯಾವುದು ಪರ ಅಪರದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಪರಾಪರ ಅಂತ. ಆ ಪರಾಪರ ಅಂದರೆ, ಈ ಪರ ಅಂದರೆ ಪುರುಷ ಎಂಬ ಹೆಸರಿನ ಒಂದು ಸತ್ಯವಾದ ಅಕ್ಷರ. ಪರ ಅನ್ನೋದು ಪುರುಷ ಎಂಬ ಹೆಸರಿನ ಸತ್ಯವಾದ ಅಕ್ಷರ. ಅಪರ ಅಂದ್ರೆ ಎಲ್ಲಕ್ಕೂ ಮೊದಲು ಹುಟ್ಟಿದ ಆ ಪ್ರಾಣ ಎಂಬ ಹೆಸರು, ಅಂದ್ರೆ ಬ್ರಹ್ಮ. ಎಲ್ಲಕ್ಕೂ ಮುಂಚೆ. ಏಕೆಂದ್ರೆ ಆ ಪರಬ್ರಹ್ಮನಲ್ಲಿ ಆ ಪರಬ್ರಹ್ಮ ಅನ್ನಲ್ಲ, ಪರಬ್ರಹ್ಮ. ಆ ಪರಬ್ರಹ್ಮನಲ್ಲಿ ಅದು ಒಂದು ಶಬ್ದನೂ ಇಲ್ಲ, ಆ ಉಪಲಕ್ಷಣಗಳು ಯಾವುದೂ ಇಲ್ಲ, ಪದಗಳಿಂದ ಸಿಕ್ಕಲ್ಲ, ಇಂದ್ರಿಯಕ್ಕೂ ಅತೀತ, ಮನಸ್ಸಿಗೂ ಅತೀತ, ಥಟ್ಟನೆ ಮನಸ್ಸಿಗೆ ಹೊಳೆಯುವಂಥದ್ದಲ್ಲ. ಇದು ಅವ್ಯಕ್ತವಾಗಿರೋದು, ಕಾಣದೇ ಇರೋದು ಪರ, ವ್ಯಕ್ತವಾಗಿರೋದು ಅಪರ. ಈ ಪರ ಮತ್ತು ಅಪರ ವ್ಯತ್ಯಾಸ ನಮಗೆ ಕ್ಲಾರಿಟಿ ಈಕ್ವಲ್ ವಿಷನ್ ಹೋದಾಗ ಬರುತ್ತೆ. ನಾವು 3 ಗುಣಗಳನ್ನ ದಾಟಿದಾಗ. ಅದಕ್ಕೆ ನಾವು ನಿಸ್ತ್ರೈಗುಣ್ಯ ಪರಾಪರ ಅಂತ ಅಲ್ಲಿ ಉಪಯೋಗಿಸ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ನಿಸ್ತ್ರೈಗುಣ್ಯ ಪರಾಪರ ಅಂತ. ಅಂದ್ರೆ ನಾವು ತಿಳ್ಕೋಬೇಕು, ಆ ಬ್ರಹ್ಮ, ಪರಬ್ರಹ್ಮ ಅಂತ ಏನಂತೀವಿ ಅದು ಸತ್ಯವಾದದ್ದು. ನಾನು ಯಾವಾಗಲೂ ಉಪನಿಷತ್ತ ವಾಕ್ಯ ಹೇಳಕ್ ಇಷ್ಟಪಡ್ತೀನಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯ ಜ್ಞಾನ ಆನಂದ ಬ್ರಹ್ಮ, ಸತ್ಯ ಜ್ಞಾನ ಶಾಂತ ಬ್ರಹ್ಮ. ಈ ತರ ಹೇಳ್ಕೊಂಡು ಹೋದ್ರೆ ಸತ್ಯ ಜ್ಞಾನ ಆನಂದ ಬ್ರಹ್ಮ ಅಂದ್ರೆ ಬ್ರಹ್ಮನೇ ಸತ್ಯ, ಬ್ರಹ್ಮನೇ ಜ್ಞಾನ, ಬ್ರಹ್ಮನೇ ಆನಂದ. ಇದು ಪರಬ್ರಹ್ಮ. ಪರಾಪರ ವ್ಯತ್ಯಾಸ ಗೊತ್ತಾದ ತಕ್ಷಣ ಆ ಪರಬ್ರಹ್ಮ ಸ್ವರೂಪ ಅಂದಾಗ ಅತೀತವಾದದ್ದು ಅಂತ ಗೊತ್ತಾಗತ್ತೆ. ನಮ್ಮ ಬ್ರಹ್ಮನ ವಿಷಯ ನಾವು ಪದಗಳಿಂದ ಹೇಳೋದಕ್ಕಾಗೋದಿಲ್ಲ. ಆದ್ರಿಂದ ಇದನ್ನ ಅನಂತ ಅಂತ ಹೇಳ್ತೀವಿ.
ಬ್ರಹ್ಮ ಅನಂತ ಅನಂತ, ಸತ್ಯಂ ಬ್ರಹ್ಮಂ ಅನಂತಂ, ಸತ್ಯಂ ಅನಂತಂ ಬ್ರಹ್ಮ, ಅನಂತ ಅಂತ ಹೇಳ್ತೀವಿ. ಇದು ಶಾಂತ ಆಗ್ಬಿಡುತ್ತೆ ನಾವು ಪದದಲ್ಲಿ ಉಪಯೋಗಿಸ್ಬಿಟ್ರೆ. ಅದಕ್ಕೆ ಎಲ್ಲ ಲಲಿತಾ ಸಹಸ್ರನಾಮ ಓದಿದ್ಮೇಲೆ, ಅದರಲ್ಲೂ ಈ ಕೆಮಿಸ್ಟ್ರಿ ತಿಳ್ಕೊಂಡ್ಮೇಲೆ ಏನೂ ಬೇಡ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಪದಗಳೂ ಬೇಡ, ಯೋಚನೆಯೂ ಬೇಡ ಅಂತ. ಇದನ್ನ ತ್ರಿಕಾಲ ಬಾಧಿತವಾದ ಸತ್ಯ ಅಂತ ಹೇಳ್ತಾರೆ. ತ್ರಿಕಾಲ ಬಾಧಿತ ಸತ್ಯ ಅಂದ್ರೆ ಯಾವುದು ಸತ್ಯ ಹಿಂದೆನೂ ಇತ್ತು, ಹಿಂದೆ ಇಲ್ಲದೆ ಇದ್ರೆ ಅದು ಸತ್ಯ ಆಗಲ್ಲ. ಇವತ್ತೂ ಇದೆ, ನಾಳೆನೂ ಇರುತ್ತೆ, ಅದು ಸತ್ಯ. ಇಲ್ಲವಾಗೋದೇ ಇಲ್ಲ, ಯಾವಾಗ್ಲೂ ಇರೋದು, ಯಾವಾಗ್ಲೂ ಮುಂದೇನೂ ಇರೋದು, ಮೂರ್ ಕಡೆನೂ ಇರೋದು, ನಿನ್ನೆನೂ ಇವತ್ತು ನಾಳೆನೂ ಸಾಕ್ಷಿಯಾಗಿರೋದು. ಇದು ಸತ್ಯ, ಇದು ಸತ್ಯ, ನಿತ್ಯ ಅಂತ ಹೇಳ್ತೀವಲ್ಲ ಅದು. ನಾವು ಹೇಳ್ಬೇಕಾದ್ರೆ ಸತ್ಯ ಜ್ಞಾನ ಆನಂದ ರೂಪ ಅವಳು, ಸತ್ಯ ಜ್ಞಾನಾನಂದ ರೂಪ ಅಂತ ಹೇಳ್ತೀವಿ. ಇದನ್ನು ತಿಳ್ಕೋಬೇಕಾದ್ರೂ ಕೂಡ ಋಷಿಗಳು ಉಪನಿಷತ್ನಲ್ಲಿ ಹೇಳ್ತಾರೆ, ನೀನು ಒಂದು ಯೋಗಕ್ಕೂ ಇನ್ನೊಂದು ಯೋಗಕ್ಕೂ ಸಮಾಗಮವಾದರೆ ತಿಳಿಯುತ್ತೆ. ನೀನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರರ್ಥ ಅದರರ್ಥ ಸೇರ್ಕೋಬೇಕು, 4 ಯೋಗದ ಸಾಮರಸ್ಯವನ್ನ ನೀನು ತಿಳ್ಕೊಳ್ಬೇಕು ಅಂತ. ಜ್ಞಾನ ಇಲ್ಲದೆ ನಿನಗೆ ಆ ಬುದ್ಧಿಯನ್ನ, ಆತ್ಮಜ್ಞಾನವಿಲ್ಲದೆ ಬುದ್ಧಿಯನ್ನು ಶೋಧಿಸಿ ವಿವೇಕವನ್ನು ಹೊರಗೆ ತೆಗಿಯಕ್ಕಾಗಲ್ಲ. ರಾಜಯೋಗ ಸಾಧ್ಯ ಇಲ್ಲ. ಯು ಕಾಂಟ್ ಗಿವ್ ದಟ್ ಪವರ್ ಟು ಯುವರ್ ಸೈಕಿಕ್ ಪವರ್, ಜಾಸ್ತಿ ಆಗಲ್ಲ. ನಿನಗೆ ಎರಡೂ ಬೇಕು, ಜ್ಞಾನಯೋಗನೂ ಬೇಕು, ರಾಜಯೋಗನೂ ಬೇಕು. ಅಲ್ಲೊಂದು ಸಮನ್ವಯ ಇದೆ. ಆ ಬುದ್ಧಿನಲ್ಲಿ ವಿವೇಕ ಬರದೇ ಇದ್ರೆ ನಿನ್ ಭಾವನೆಗಳೆಲ್ಲನೂ ಕೂಡ ರಸವೇ ಇರಲ್ಲ. ಭಕ್ತಿ ಹೆಂಗ್ ಬರಕ್ ಸಾಧ್ಯ? ಎಮೋಷನ್ ಚಾನಲ್ ಮಾಡೋದು ಹೇಗ್ ಮಾಡ್ತೀಯ? ಅದಕ್ಕೆ ನಿನಗೆ ಭಕ್ತಿ ಯೋಗನೂ ಬೇಕು, ಜ್ಞಾನ ಬೇಕು, ವಿಲ್ ಬೇಕು, ಎಮೋಷನ್ ಬೇಕು, ಅಂದ್ರೆ ಲವ್ ಬೇಕು. ಎಮೋಷನ್ ಇಸ್ ಲವ್ ಇಸ್ ಭಕ್ತಿ, ವಿಸ್ಡಮ್ ವಿಲ್ ಲವ್ ಮೂರು ಬೇಕು. ಅದು ಇಲ್ಲೇ ಇದ್ರೆ ನೀನೇನ್ ಕರ್ಮ ಮಾಡ್ತೀಯ? ಭಕ್ತಿ ಕಮ್ಮಿ ಆದ್ರೂ ಕರ್ಮ ಬಂಧನ ಆಗತ್ತೆ, ಬುದ್ಧಿ ನೆಟ್ಟಿಗಿಲ್ಲದೆ ಇದ್ರೂ ಕರ್ಮ ಬಂಧನ ಆಗತ್ತೆ, ಸರಿಯಾದ ಆತ್ಮಜ್ಞಾನ ಇಲ್ಲದೆ ಇದ್ರೂ ಕರ್ಮ ಬಂಧನ ಆಗತ್ತೆ. ಈ 4 ಯೋಗಗಳು ಕೂಡ ಯೋಗದ ಒಂದು ಸಾಮರಸ್ಯವನ್ನ ತಿಳ್ಕೊ ನೀನು, ಆಗ 3 ಗುಣ ಮೀರಿ ಹೋಗ್ಬೋದು. ಅದಕ್ಕೆ ನಾವು ಹೇಳ್ತೀವಿ ದೇವಿನ ಪರಾಪರ ಅಂತ ಹೇಳಿದಾಗ, ಪರಾಪರ ನಿಸ್ತ್ರೈಗುಣ್ಯ ಪರಾಪರ, ಸತ್ಯ ಜ್ಞಾನ ಆನಂದ ರೂಪ, ಸಾಮರಸ್ಯ ಪರಾಯಣ. ಸಾಮರಸ್ಯದಲ್ಲಿ ಯೋಗಗಳನ್ನ ನೀನು ಪಾರಾಯಣ ಮಾಡು. ಅವಳು ಅಂಥವಳು, ಅವಳು ಸಾಮಾನ್ಯದವಳಲ್ಲ. ಆ ತಾಯಿ ಕಪರ್ದ ಅಂತಂದ್ರೆ ಶಿವ, ಕಪರ್ದಿನಿ ಅಂತೀವಿ. ಯಾಕೆ ಕಪರ್ದಿನಿ ಅಂತೀವಿ? ತಾಯಿ ಸ್ವಭಾವ ಏನು? ಮಗುಗೆ ಏನಾದ್ರೂ ಮೈಗಾಗಲ್ಲ ಅಂದ್ರೆ ಅದೆಲ್ಲಿ ತಿನ್ಬಿಡುತ್ತೋ, ನಾನ್ ತಿಂದ್ರೂ ಪರವಾಗಿಲ್ಲ, ಅಜೀರ್ಣಿಸ್ಕೋತೀನೋ ನೋಡ್ಕೋಬಹುದು, ಮಗು ಕೊಡಬಾರ್ದು ಸರಿ ಇಲ್ಲದೆ ಇರೋದು ಅಂತ ತಾನು ತಿಂದ್ಬಿಟ್ಟಾದ್ರೂ ಆ ಮಗುಗ್ ಸಿಗದೆ ಇರೋ ಹಂಗ್ ಮಾಡೋದು. ಹಾಗೆ ಅಂತ ಸ್ವಾರ್ಥಿನ ಅಲ್ಲ. ಮಗುಗೆ ಒಳ್ಳೇದಾಗಿದ್ರೆ ತಾನು ತಿಂದೇನೆ ಮಗುಗೆ ಅದನ್ನ ಕೊಡೋದು, ಅದು ತಾಯಿ ಸ್ವಭಾವ. ಹಾಗೆ ಆ ತಾಯಿ ಸ್ತುತಿಸು ಅಂತ. ಕಪರ್ದಿನಿ ಅಂದ್ರೆ ಸ್ತುತಿಸಲ್ಪಡುವಳು. ಆ ಒಂದು ಅವಳನ್ನ ಹೊಗಳಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ, ಸಂತುಷ್ಟಲಾಗ್ತಾಳೆ. ಪ್ರಶಂಸೆ ಬೇಕು, ಸ್ತುತಿ ಬೇಕು. ಆ ಕಪರ್ದಿನಿ ಅಂದ್ರೆ ಪ್ರಶಂಸೆಗೆ ಇಷ್ಟಪಡೋಳು. ನಾವು ಅವಳನ್ನ ಹಾಡ್ತೀವಿ, ಅವಳನ್ನ ಸ್ತೋತ್ರ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಜಪ ಮಾಡ್ತೀವಿ ಅವಳ ಹೆಸರಿನಲ್ಲಿ. ಅವಳಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಇದೆಲ್ಲ ಯಾಕೆ ಅಂದ್ರೆ ಅವಳು ಈಗೋ ಅಲ್ಲ, ಅದು ನಮ್ಮನ್ನ ಅಜ್ಞಾನದಿಂದ ಜ್ಞಾನಕ್ಕೆ ಸೆಳೆಯೋದಕ್ಕೆ ಆ ತಾಯಿ ಮಾಡುವ ಆಟ. ಅವಳನ್ನು ಹೊಗಳಿಸ್ಕೊಂಡು ನಮ್ಮ ಅಹಂಕಾರನ ಕರಗೋದಕ್ಕೆ ಅವಳು ಮಾಡೋ ಆಟ ಅದು. ಅದರಿಂದ ಅವಳು ಹೊಗಳಿಸ್ಕೊಳ್ತಾಳೆ. ಜಾಸ್ತಿ ಹೊಗಳೋಣ, ನಮ್ಮ ಅಹಂಕಾರ ಕಮ್ಮಿ ಆಗತ್ತೆ. ಜಾಸ್ತಿ ಸ್ತುತಿ ಮಾಡೋಣ, ನಮ್ಮ ಅಹಂಕಾರ ಕಮ್ಮಿ ಆಗತ್ತೆ. ನಾವು ಆ ಕಡೆಗೆ ಅವಳ ಹತ್ರ ಹೋಗ್ತೀವಿ. ಅದಕ್ಕೆ ಅವಳು ಮಾಡಿ ಇನ್ನೂ ಸ್ತುತಿ ಮಾಡಿ, ಪಾರಾಯಣ ಮಾಡಿ, ಸಹಸ್ರನಾಮ ಮಾಡಿ, ಸಪ್ತಶತಿ ಮಾಡಿ ಅಂತ ಪ್ರೇರಣೆ ಕೊಡ್ತಾಳಲ್ಲ. ಯಾಕೆ ಕೊಡ್ತಾಳೆ? ಅವಳಿಗೆ ಬೇಕಿಲ್ಲ, ನಾವು ಉದ್ಧಾರ ಆಗ್ಲಿ ಅಂತ ಕೊಡ್ತಾಳೆ. ಆ ಪ್ರೇರಣೆ ಬಂದಾಗ ಪೂಜೆ ಮಾಡ್ಬೇಕು ಅಂತ ದೇವಿ ಪ್ರೇರಣೆ ಕೊಟ್ಲು ಅಂದ್ರೆ ನಮಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟಿರ್ತಾಳೆ. ಅವಳನ್ನು ಹೊಗಳ್ಲಿ ಅಂತ ಯಾರ ಕೈಲೋ ಹೊಗಳಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ತಿನ್ಬಿಡೋದಲ್ಲ. ನೀವು ಹೊಗಳಬೇಕು ಕೂತ್ಕೊಂಡು. ನೀವು ಲಲಿತಾ ಸಹಸ್ರನಾಮನ ಹೇಳಬೇಕು ಪದೇ ಪದೇ. ಕಪರ್ದಿನಿ ಅಂತ ಹೇಳ್ತೀವಿ ಅವಳ. ಆ ತರ ನಾವು ಹೇಳ್ಬೇಕು. ಈ ಹೊಗಳುವಾಗ ಬಳಸುವಂತ ಅಕ್ಷರಗಳು 16.
ಅಕ್ಷರ ಮಾಲೆ 16 ಅನ್ನೋದು ಸಾಮಾನ್ಯ ಅಲ್ಲ. ಇದು 4 ಹೇಳ್ತಾರೆ. ಅದಕ್ಕೆ ಉದಾತ್ತಾದಿ ಸ್ವರಗಳು ಇದು 4 ಇರುತ್ತಲ್ಲ. ಈ 4 ನಾವು 16 ಅಕ್ಷರಗಳನ್ನ 4 ಸ್ವರ ಅಂದ್ರೆ 16 × 4 ಆ ಸ್ವರ ಭೇದನೆಯಿಂದ 16 64 ಆಗತ್ತೆ. ಈ 64 ಅಕ್ಷರಗಳ ಮಾಲೆ ಆಗತ್ತೆ. ಅದರಿಂದ ನಾವು ಸ್ತುತಿ ಮಾಡ್ತೀವಿ, ಅವಳ ಕಲಾಮಾಲ ಅಂತ ಹೇಳ್ತೀವಿ. ಈ ಕಲೆಗಳ ಮಾಲ, ಒಂದೊಂದು ಅಕ್ಷರನೂ ಒಂದೊಂದು ಕಲೆ. ಈ 16 ಕಲೆಗಳು ಸ್ವರಿತ, ಈ ಒಂದು 4 ಇದೆ ಹೇಳುವಾಗ ಉದಾತ್ತ ಸ್ವರಿತ ಅದೆಲ್ಲ ಸೇರಿ ಭೇದಿಸಿಕೊಂಡು 64 ಕಲೆಗಳಾಗತ್ತಲ್ಲ. ಅದರಿಂದ ದೇವಿ ಕಲಾಮಾಲ ಅಂತ ಹೇಳ್ತೀವಿ. ಕಲಾಮಾಲ ಅವಳು. ನಾವು ಯಾವಾಗ್ಲೂ ನಾವು ಇಷ್ಟ ಬಂದಿದ್ದನ್ನೆಲ್ಲ ತೀರಿ ಕೊಡೋಳು ಅಂದಾಗ ಕಲ್ಪವೃಕ್ಷ, ಕಾಮಧೇನು ಅಂತ ಹೇಳ್ತೀವಿ. ಕಾಮಧೇನು ಕತೆ ಎಲ್ಲರಿಗೂ ಗೊತ್ತು, ನಾನಿವತ್ತು ಹೇಳಬೇಕಾಗಿಲ್ಲ. ಆ ಕಾಮಧೇನು ಅಂದಾಗ ವಸಿಷ್ಠರ ಹತ್ತಿರ ಇದ್ದಂತಹ ಒಂದು ಹಸು ಎಲ್ಲವನ್ನೂ ಕೊಡ್ತಾ ಇತ್ತು. ವಿಶ್ವಾಮಿತ್ರ ಅದಕ್ಕಾಗಿ ಕೇಳ್ದ. ಇದೆಲ್ಲ ಕತೆ ನಾವು ಓದ್ತೀವಿ. ಇವಾಗ ಕತೆ ಬೇಡ, ಇವಾಗ ಗೊತ್ತಿದೆ. ಅವಳು ಕಾಮಧೇನು ಸ್ವರೂಪ. ಕಾಮಧೇನು ಹಸುವಿನ ಹೇಗೆ ಅದೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತೋ ಅಂತ ಸ್ವರೂಪ ಅವಳು. ಕಾಮರೂಪಿಣಿ ಅಂದಾಗ ಅವಳು ಏನೇನು ಕೊಟ್ಟಿಲ್ಲ, ದೇವತೆಗಳಿಗೆ ಅಮೃತ ಹಂಚಿಕೊಟ್ಬಿಟ್ಲು ಮೋಹಿನಿ ರೂಪದಲ್ಲಿ. ಬಂಡಾಸುರನ ವಧೆ ಮಾಡಿದ್ಲು, ಮಹಿಷಾಸುರ ಮರ್ದಿನಿ ಆದ್ಲು, ಚಾಮುಂಡೇಶ್ವರಿ ಆದ್ಲು, ನಾಲಿಗೆಯನ್ನು ಚಾಚಿದ ಕಾಳಿ ಆದ್ಲು ಅವಳು. ಇದೆಲ್ಲ ಯಾರಿಗೋಸ್ಕರ ಮಾಡಿದ್ಲು ಅಲ್ವಾ? ಇವೆಲ್ಲವೂ ಕೂಡ ಅವಳ ಒಂದು ಕಾಮರೂಪವನ್ನ ತೋರಿಸುತ್ತೆ. ಅವಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ದುಷ್ಟರನ್ನ ಶಿಕ್ಷೆ ಮಾಡಿದ್ಯಾಕೆ? ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕಾಗಿ ಅಲ್ವಾ? ಇದನ್ನ ಹೇಳ್ಬೇಕ. ಕಪರ್ದಿನಿ ಅಂತ ಹೇಳ್ತೀವಿ ಅವಳನ್ನ. ಕಲಾಮಾಲ ಕಾಮದುಕ್ ಕಾಮರೂಪಿಣಿ. ಕಾಮದುಕ್ ಅಂದ್ರೆ ಕಾಮಧೇನು ಸ್ವರೂಪ. ಇದೆಲ್ಲ ನಿಮ್ಮ ಮನಸ್ಸಿಗೆ ಬರಬೇಕು. ಕಪರ್ದಿನಿ ಅಂದ್ರೆ ಸ್ತೋತ್ರಕ್ಕೆ ಇಷ್ಟಪಡೋಳು. ಕಪರ್ದಿನಿ ಕಲಾಮಾಲ ಅಂದ್ರೆ ಈ ಅಕ್ಷರ ಮಾಲೆಯಿಂದ ಸ್ತುತಿಸಲ್ಪಡುವಳು. ಕಾಮಧೇನು ಅವಳು, ಕಾಮರೂಪಿಣಿ ಅವಳು. ಅವಳು ಮೋಹಿನಿ ರೂಪದಲ್ಲಿ ಅವಳು ಹೇಗೆ ಅಮೃತ ಕೊಟ್ಲೋ ಆ ತರ ಆ ಕೆಮಿಸ್ಟ್ರಿ ಮುಂದೆ ಹೇಳ್ತೀನಿ. ಅಮೃತ ಹೇಗೆ ತಯಾರಾಗುತ್ತೆ, ಯಾವ ರೀತಿ ಅಮೃತ ಮಂಥನ ಆಯ್ತು, ನಾವೇ ನಮ್ಮೊಳಗಡೆ ಮಂಥನ ಮಾಡಿಕೊಂಡು ಅಮೃತನ ಆ ವೈಟಲ್ ಎನರ್ಜಿ ನಾವು ಹೇಗೆ ನಮ್ಮಲ್ಲಿ ಪಡ್ಕೋಬಹುದು ಅಂತ. ಹಾಗೆ ಕಾಮದು ಕಾಮರೂಪಿಣಿ. ಇದು ಏನು ಈ ತರ ಅವಳು ಕೊಟ್ರೆ ಯಾರೋ ನಮಗೆ ಅವಳು ಕೊಟ್ಟ ನಿಧಿಗಿಂತ ಅವಳೇ ನಿಧಿ ಅಲ್ವಾ? ಕಲೆಯ ನಿಧಿ ಅವಳು, ಕಲೆ ನಿಧಿ. ಅದಕ್ಕೆ ನಾವು ಅವಳನ್ನ ಕಲಾನಿಧಿ ಅಂತ ಕರಿತೀವಿ. ಕಲಾನಿಧಿ. ಋಷಿಗಳು, ದೇವರು ಎಲ್ಲರೂ ಕೂಡ ಎಲ್ಲರಿಗೂ ಅವಳು ನಿಧಿ, ಕಲಾನಿಧಿ. ಆ ಕಲಾನಿಧಿ ಕಾವ್ಯ ಕಲಾ ಅಂತ ಬೇರೆ ಸೇರಿಸ್ತೀವಿ. ಆ ಕಾವ್ಯ ಕಲಾ ಅಂದ್ರೆ ಬ್ರಹ್ಮನೇ ಕವಿ. ಅವಳು ಬರ್ಸೋ ಸರಸ್ವತಿ ದೇವಿ, ಬ್ರಹ್ಮನ ಹೆಂಡತಿ ಸರಸ್ವತಿ. ಇಲ್ಲಿ ಕಾವ್ಯ ಯಾರ್ದು? ಬ್ರಹ್ಮನ ಕಾವ್ಯ. ಬ್ರಹ್ಮ ಸೃಷ್ಟಿ ಮಾಡಿರೋದು. ಯಾರು ಪ್ರೇರಣೆ ಕೊಟ್ಟಿರೋದು? ಇವಳು ಪ್ರೇರಣೆ ಕೊಟ್ಟಿರೋದು. ಯಾವ ತರ? ಪೂರಕವಾಗಿ, ಪ್ರೇರಕವಾಗಿ, ಪ್ರಚೋದಕವಾಗಿ ಬ್ರಹ್ಮನಿಂದ ಎಲ್ಲವನ್ನೂ ಸೃಷ್ಟಿ ಮಾಡಿ ಬರೆಸ್ತಾಳೆ. ಬ್ರಹ್ಮ ಕವಿಯಾಗಿದ್ರು ಅದಕ್ಕೆ ಸ್ಫೂರ್ತಿ ಅವಳೇನೆ. ಕಪರ್ದಿನಿ ಕಲಾಮಾಲ ಕಾಮದು ಕಾಮರೂಪಿಣಿ ಕಲಾನಿಧಿ ಕಾವ್ಯ ಕಲಾ. ಕಾವ್ಯ ಕಲಾ ಅವಳು. ಬರೀ ಬ್ರಹ್ಮ ಅಂದ್ರೆ ಯಾವುದೋ ಕಥೆನಲ್ಲಿ ಹೇಳ್ಬಾರ್ದು. ನಮ್ಮಲ್ಲಿರೋ ಬ್ರಹ್ಮಶಕ್ತಿಯನ್ನ ಅವಳು ಹೊರಗಡೆ ತಂದು ಕಾವ್ಯವನ್ನ ಬರೆಸ್ತಾಳೆ. ಕಲಾಮಯಿ ಆಗ್ತಾಳೆ. ನಮ್ಮಲ್ಲಿ ಒಂದು ರಸವನ್ನ ಅವಳು ತಯಾರು ಮಾಡ್ತಾಳೆ. ಕೆಮಿಸ್ಟ್ರಿ, ರಸಾಯನ ತಯಾರು ಮಾಡ್ತಾಳೆ. ಯಾವ ತರ? ನವರಸಗಳಿಂದ. ನಮ್ಮಲ್ಲಿ ನವರಸಗಳಿಂದ ಅವಳು ತಯಾರು ಮಾಡ್ತಾಳೆ. ನವರಸ ರಸ ಅಂದಾಗ್ಲೇನೆ ಅದು ನೋಡಿದ್ರೆ ಪ್ರಯೋಜನ ಇಲ್ಲ, ಅದು ರುಚಿ ನೋಡ್ಬೇಕು. ಅದಕ್ಕೆ ಅನುಭವದಲ್ಲಿ ಸಿಕ್ಕೋದು. ಅದಕ್ಕೆ ಬ್ರಹ್ಮರಸ ವರ್ಣನೇನೂ ಮಾಡಕ್ಕಾಗಲ್ಲ, ಕುಡ್ದೇ ನೋಡ್ಬೇಕು, ಅದನ್ನ ಅನುಭವಿಸೇ ನೋಡ್ಬೇಕು. ಬ್ರಹ್ಮ ಅಮೃತ ಅಂತ ಹೇಳ್ತಾರೆ. ಆ ಬ್ರಹ್ಮರಸ ದೇವಿ ಕೊಡೋದು ರಸ ಹೇಗಿರುತ್ತೆ? ರಸದ ನಿಧಿ ಅವಳು. ಬರೀ ಕಲಾನಿಧಿ ಅಲ್ಲ, ಕಲಾನಿಧಿ ಕಾವ್ಯ ಕಲಾ. ರಸಜ್ಞ. ರಸಜ್ಞ ಅಂದ್ರೆ ಅವಳು ರಸವನ್ನ ಕೊಡುವಳು. ರಸಜ್ಞಳು, ಪ್ರಚೋದನೆ ಮಾಡುವಳು ರಸವನ್ನ. ಅವಳು ನಮಗೆ ಪೂರಕವಾಗಿರೋಳು. ಪ್ರಚೋದಕ ಶಕ್ತಿ, ಪ್ರೇರಕ ಶಕ್ತಿ. ರಸವನ್ನ ನಾವು ಉತ್ಪತ್ತಿ ಮಾಡಕ್ಕೆ ನವರಸಗಳನ್ನ ರಸಜ್ಞ ರಸಶೇವದಿಹಿ ಅಂದ್ರೆ ನಮ್ಮಲ್ಲಿ ಈ ರಸ ಯಾವ್ಯಾವ್ದ್ರಿಂದ ಆಗುತ್ತೆ? ನಾವೊಂದು ಜ್ಯೂಸ್ ಅಂದ್ರೆ ಏನೇನು ಹಾಕ್ತೀರಾ?
ಕಷಾಯ ಅಂದ್ರೆ ಏನೇನ್ ಹಾಕ್ತೀರಾ ಅಂತ ಕೇಳ್ತೀವಲ್ಲ, ಇದು ಕಾಂಬಿನೇಷನ್ ಯಾವುದು? ಸೌಂದರ್ಯ, ಶೃಂಗಾರ, ಕರುಣ, ಪ್ರೇಮ, ಎಲ್ಲ ಭಾವನೆಗಳ ರಸ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೆಷ್ಟು ಪ್ರಪೋರ್ಷನಲ್ ಹಾಕ್ಬೇಕು ಅಂತ ಕೂಡ ಇದೆ ಕೆಮಿಸ್ಟ್ರಿ. ನಮ್ಮಲ್ಲಿ ಆ ಬ್ರಹ್ಮರಸವನ್ನ, ಬ್ರಹ್ಮ ಅಮೃತವನ್ನ ನಮ್ಮಲ್ಲಿ